ಮೊಸಳೆ ಅನಾಕೊಂಡ ಎಲ್ಲ ಇದಾವೆ. ಇದೊಂದೇ ಜಾಗ ಇರೋದು ಇಲ್ಲಿ. ಇಲ್ಲೇ ಇಳಿಸಿ ಇಲ್ಲೇ ಹಚ್ಬೇಕು. ನಿಮ್ಮ ಗಾಡಿ ಇಲ್ಲೇ ಇಳಿಸ್ಬೇಕು. ಇಳಿಸಿದ್ರೆ ಆಗತ್ತಾ? ಎಷ್ಟು ಜನ ಫುಡ್ ಬ್ಲಾಗರ್ಸ್ನ ನೋಡಿಲ್ಲ ನಾನು. ಇವನೀಗ ಅವನೇ ಗಾಡಿ ತೊಗೊತಿರೋದಕ್ಕೆ ನನಗೆ ಗಿಫ್ಟ್ ಮಾಡಬೇಕು. ನಾನೇ ಅವನಿಗೆ ವಾಪಸ್ ಗಿಫ್ಟ್ ಮಾಡಬೇಕಂತೆ. ಚೆನ್ನಾಗಿದ್ದೀರಾ ನೀವು? ಯಪ್ಪ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಮ್ಮ ಕೈಯಲ್ಲಿರೋದು ಇವತ್ತು ಆಲ್ ನ್ಯೂ ಡ್ಯೂಕ್ 200. ಈ ವಿಡಿಯೋನ ನಾವು ತುಂಬ ಲೆಂತ್ ಇಡೋದು ಬೇಡ, ಯಾಕಂದರೆ ಡ್ಯೂಕ್ 200 ಹೊಸ ಮಾಡಲಲ್ಲಿ ಅಂಥ ಮೇಜರ್ ಅಪ್ಗ್ರೇಡ್ಸ್ ಏನೂ ಇಲ್ಲ. ಸೊ ಏನೇನು ಇಂಪಾರ್ಟೆಂಟ್ ಅಪ್ಗ್ರೇಡ್ಸ್ ಆಗಿದೆ ಅದನ್ನು ಮಾತ್ರ ಮೆನ್ಷನ್ ಮಾಡ್ತಾ ಇರ್ತೀನಿ. ನಿಮಗೆ ನೋಡೋಕ್ಕೆ ಸೇಮ್ ಹಳೆ ಡ್ಯೂಕ್ 200 ಏನಿತ್ತಲ್ಲ ಎಕ್ಸಾಕ್ಟ್ ಸೇಮು. ಆ TFT ಒಂದೇ ಚೇಂಜ್ ಆಗಿರೋದು. ಸೊ ಇನ್ನು ಬ್ಯಾಕಲ್ಲಿ ಬಂದರೆ ನಿಮಗೆ LED ಇಂಡಿಕೇಟರ್ಸು, LED ಟೈಲ್ ಲೈಟ್ಸು ಇದೆಲ್ಲ ಕಾಮನ್ KTM ಅಲ್ಲಿ ಬರೋದು. KTM ಅಂದಮೇಲೆ ಇವೆಲ್ಲ ಕೊಡ್ತಾರೆ. ಬೇರೆ ಬ್ರ್ಯಾಂಡ್ ಥರ ಮಕ್ಕರ್ ಮಾಡಲ್ಲ ನಿಮಗೆ. ಹ್ಯಾಲೋಜನ್ ಎಲ್ಲ ಕೊಟ್ಟು ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಇಲ್ಲಿ ನಿಮಗೆ 200cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರಂಗೆ ನಾನು ಓಡಿಸಿರೋ KTMಗಳಲ್ಲಿ ಮೇ ಬಿ 200 ಅನ್ಸುತ್ತೆ ಇಷ್ಟು ಸ್ಟ್ರೆಸ್ ಫ್ರೀ ಆಗಿ ಓಡೋದು. ಬೇರೆ 250 390 ಎಲ್ಲ ಓಡಿಸಿದ್ದೀನಲ್ಲ ನಾನು, ಅದು ತುಂಬಾ ಸ್ಟ್ರೆಸ್ ತಗೊಂಡ್ಬಿಡುತ್ತೆ ಫುಲ್ ಮಾಡ್ತಾ ಇದ್ದಂಗೆ ಗಾಡಿನ. ಇದು ಅಷ್ಟೆಲ್ಲ ಸ್ಟ್ರೆಸ್ ತಗೊಳಲ್ಲ, ಓಡುತ್ತೆ. ನಾನು ಫುಲ್ ಸ್ಲೋ ಮಾಡಿ ಸೈಡಿಗೆ ಇಳದೇ ಬಿಡ್ತಾವ ಅಜ್ಜಿ ಆದ್ರ ಗುಂಡಿ ಒಳಗೆ. ವೆದರ್ ಮಾತ್ರ ಕ್ರೇಜ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ಅಪ್ಪ ಯಾವ್ದು ಗುರು ಇದು. ನಮ್ಮ F-Block ಅವ್ರು ಮಾತ್ರ ಆರಾಮಾಗಿ ಹೋಗ್ತಾ ಇರ್ತಾರೆ. ನಮಗೆ ಎತ್ತೆತ್ತಾಗ್ತೈತಿ ಇಲ್ಲಿ ರೋಡು. ಇದೊಂದೇ ಜಾಗ ಇರೋದು ಇಲ್ಲಿ. ಇಲ್ಲೇ ಇಳಿಸಿ ಇಲ್ಲೇ ಹಚ್ಬೇಕು. ನಿಮ್ಮ ಗಾಡಿ ಇಲ್ಲೇ ಇಳಿಸ್ಬೇಕು. ಇಳಿಸಿದ್ರೆ ಆಗತ್ತಾ? ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಸೊ ಬಾಯ್ಸ್ ಬನ್ನಿ, ಇಲ್ಲೇ ಒಂದು ಸ್ಪಾಟ್ ಇದೆ. ನಾವು ಈ ಕಡೆ ಎಲ್ಲ ಬಂದರೆ ಇಲ್ಲಿಗೆ ಬಂದು ಹೋಗ್ತೀವಿ ಒಂದ್ಸತಿ. ಏನ್ರಿ ನೀರೇ ಇಲ್ಲ ಇಲ್ಲಿ? ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ತನಕ ನೀರಿತ್ತು. ಹೆವಿ ಕಮ್ಮಿ ಆಗಿಬಿಟ್ಟಿದೆ ನೀರು. ಇಲ್ಲಿವರೆಗೂ ನೀರಿತ್ತು ನೋಡ್ರಿ. ಇಲ್ಲಿ ಕಲ್ಗಳಿದೆಯಲ್ಲ, ಮೊಸಳೆ ಅನಾಕೊಂಡ ಎಲ್ಲ ಇದಾವೆ. ಹಾವು ಹಾವೆಲ್ಲಿದೆ ರೀ? ಎಲ್ಲಿದೆ ಹಾವಿನ ಪೊರೆ? ಎಲ್ಲಿ? ನಿಮ್ದು ಯಾವ್ದು ಕ್ರಾಕ್ಸಿನ ಫುಟ್ ಪ್ರಿಂಟ್ ಹಾಕ್ಬಿಟ್ಟು ಹಾವಿನ ಪೊರೆ ಅಂತೀರಾ? ಇಲ್ಲಿ ನಮ್ಮ ಫ್ರಾಂಕ್ಲಿನ್ ಅವ್ರದ್ದು ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ಹುಡುಗಿ ಇಲ್ಲ ಕಣ್ರಿ, ಅವ್ರೊಬ್ಬರೇ ತಕ್ಕೊಂತಾ ಇದ್ದಾರೆ. ಹುಡುಗಿ ಕರ್ಕೊಂಬಂದು ನೆಕ್ಸ್ಟ್ ತಕ್ಕೊಂತಾರೆ. ಟೈರ್ ಗ್ರಿಪ್ ಮಾತ್ರ ಕ್ರೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಅಜ್ಜಿ ಹೆಂಗ್ ಲೀನ್ ಮಾಡ್ತಾ ಇದೀವಿ ನೋಡ್ರಿ ನಾವಿಲ್ಲಿ. ಸ್ಮಲ್ಕ್ಸ್ ಹೊಡೀತಿರ್ಬೋದು ಅನ್ಕೊಳ್ರಿ. ಶಿಸ್ತಾಗಿ ಗಾಡಿನ ಎಲ್ಲೂ ಕದ್ಲಲ್ಲ ಗಾಡಿ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 110 ಸೆಕ್ಷನ್ MRF ಟೈರ್ಸ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ 150 ಸೆಕ್ಷನ್ MRF ಟೈರ್ ನ ಕೊಟ್ಟಿದ್ದಾರೆ. ಇದ್ರಲ್ಲಿ ಬರೋದು 2 ಟೈರ್ಸ್ ಕೂಡ ರೇಡಿಯಲ್ ಟೈರ್ಸ್. ಆಮೇಲೆ ನನಗೆ ಕೇಳಿದ್ರೆ ಈ ನಂಬರ್ ಪ್ಲೇಟ್ ಏನಿದೆ ಇದನ್ನ ಇವರು ಇಲ್ಲಿ ಹಾಕ್ಬೇಕಿತ್ತು, ಯಾಕಂದ್ರೆ ಈ ಪೋರ್ಷನ್ ತುಂಬಾನೇ ಖಾಲಿ ಆಗ್ತಾ ಇದೆ. ಇದರಲ್ಲಿ ಹಳೆ TFT ಸ್ವಲ್ಪ ಕೆಳಗಿತ್ತು, ಸೊ ಫಿಲ್ ಆಗಿತ್ತು. ಇನ್ನ ಇಲ್ಲಿ ಬಂದ್ರೆ ಆಸ್ ಯೂಶುವಲ್ DRLs ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಪ್ಲಿಟ್ ಹೆಡ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 320mm ಡಿಸ್ಪ್ಲೇಸ್ ನ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ 240mm ಡಿಸ್ಪ್ಲೇಸ್ ಬರುತ್ತೆ. ಇನ್ನು KTM ನ ಅಥೆಂಟಿಕ್ ಸ್ಟೈಲ್ ಅಂದಾಗೆ ನಿಮಗೆ ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ. ಬನ್ನಿ ನಿಮಗೆ ಎಕ್ಸಾಸ್ಟ್ ನೋಟ್ ಒಂದ್ಸತಿ ಕೇಳಿಸ್ಬಿಡ್ತೀನಿ. ನಿಮಗೆ ಈ NS 200 ಅಲ್ಲೂ BS6 ವರ್ಷನ್ ಸೇಮ್ ಬರುತ್ತೆ ಎಕ್ಸಾಸ್ಟ್ ಸೌಂಡು. ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ನಿಮ್ ಜನ್ಮಕ್ಕೆ. ಇದರಲ್ಲಿ ನಿಮಗೆ 13.4 ಲೀಟರ್ಸ್ ಅಷ್ಟು ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ನಾನು ಆವರೇಜ್ ಏನಿಲ್ಲ ಅಂದ್ರೂ 35 ಕಿಲೋಮೀಟರ್ಸ್ ಅಂದ್ರು ಮೈಲೇಜು 400 to 450 ಕಿಲೋಮೀಟರ್ಸ್ ಆರಾಮಾಗಿ ಹೊಡಿಬೋದು. ಇನ್ನು ಇದರಲ್ಲಿ ಮೇಜರ್ ಆಗಿರೋ ಚೇಂಜಸ್ ಅಂತ ಬಂದ್ರೆ ಇಲ್ಲಿ ನೀವು ನೋಡ್ಬೋದು, ಈ ಡಿಸ್ಪ್ಲೇ ಏನಿದೆಯಲ್ಲ ಇದೇನೇ ಗುರು ಇದರಲ್ಲಿ ಮೇಜರ್ ಆಗಿರೋ ಚೇಂಜಸ್. ಇದನ್ನ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಇಲ್ಲಿ ಬಟನ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ABS ನ ರೋಡ್ ಅಥವಾ ಸೂಪರ್ ಮೋಟೋ ಮಾಡಲ್ ಇಟ್ಕೊಬಹುದು. ಸೂಪರ್ ಮೋಟೋ ಮಾಡಲ್ ನಿಮಗೆ ರೇರ್ ABS ಆಫ್ ಆಗುತ್ತೆ, ರೋಡ್ ಮಾಡಲ್ 2 ABS ಆನ್ ಅಲ್ಲಿ ಇರುತ್ತೆ. ಆಮೇಲೆ ಈ ಆಂಗಲ್ ಅಲ್ಲಿ ಮಾತ್ರ ಗಾಡಿ ಎಷ್ಟು ಶಾರ್ಟ್ ಅನ್ಸುತ್ತೆ ಅಂದ್ರೆ ನಿಮಗೆ ಇಡೀ ರೋಡೇ ಕಾಣಿಸ್ತಾ ಇರುತ್ತೆ. ಹಿಂಗೆ ರೋಡಿಗೆ ಬಿಡ್ತೀನಿ ಅಂತ ಅನ್ಸ್ತಾ ಇರುತ್ತೆ ಗಾಡಿಲಿ ಕುತ್ಕೊಂಡಿದ್ರೆ, ಅಷ್ಟು ಶಾರ್ಟ್ ಆಗಿದೆ ಮುಂದೆ ಇಲ್ಲಿ. ಸೊ ಹಂಪ್ ಎಲ್ಲ ಆರಿಸಿದ್ರೆ ಇಲ್ಲಿ ಪಕ್ಕಾ ಹೊಡ್ಕೊಂತೀರಾ. ಫ್ಲಾಶ್ ಬ್ಯಾಕ್. ನಾನು ಇದುವರೆಗೂ ಓಡಿಸಿರೋ KTMಗಳಲ್ಲಿ ದ ಮೋಸ್ಟ್ ರಿಫೈನ್ಡ್ ಇಂಜಿನ್ ಅಂದರೆ ಇದೆ ಅನಿಸುತ್ತೆ. ಲಿಟ್ರಲಿ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಇಂಜಿನ್ನು ಬಟ್ಟರ್ ಸ್ಮೂತ್ ಆಗಿದೆ ಅಂತಾನೆ ಹೇಳ್ತೀನಿ. ನೀವೇನಾದ್ರು ಒಂದು ಎಂಟ್ರಿ ಲೆವೆಲಲ್ಲಿ ಒಳ್ಳೆ 200cc ಗಾಡಿನ ಹುಡುಕ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಡ್ಯೂಕ್ 200ನ ಎತ್ಕೊಂಡ್ಬಿಡ್ರಿ ಅಂತ ಹೇಳ್ತೀನಿ. ಯಾಕಂದರೆ ಇದಕ್ಕಿಂತ ಬೆಸ್ಟ್ ಗಾಡಿ ನಿಮಗೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ.
ಹೌದು, ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಬೇರೆ 200 ಕಂಪೇರ್ ಮಾಡಿದ್ರೆ. ಬಟ್ ಎಷ್ಟೋ 150cc ಕಂಪೇರ್ ಮಾಡಿದ್ರೆ ಈ ಗಾಡಿನ ಕಣ್ಣು ಮುಚ್ಕೊಂಡು ಎತ್ಕೊಬೋದು ಅಂತಾನೆ ಹೇಳ್ತೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಲ್ಲಿದ್ದೀವಿ ನಾವು? ಹೆಬ್ರೆ 6:43 ಶಿವಮೊಗ್ಗದಿಂದ 4:00 ಬಿಟ್ವಾ? ಬೆಳಗಿನ ಜಾವ ಬಿಟ್ಟಿದ್ದು. ಸೋ ಕಾಲ್ಡ್ ಟ್ರಾವೆಲರ್ಸ್ ಆಫ್ ಶಿವಮೊಗ್ಗ. ಅಲ್ಲೆಲ್ಲ ಕಮೆಂಟ್ ಬಂದಿದ್ದಲ್ಲ, ತೋರಿಸ್ರಿ, ಅದು ರಿಪ್ಲೈ ತೋರಿಸ್ರಿ, ಬೇಗ ತೋರಿಸ್ರಿ, ರಿಪ್ಲೈ ತೋರಿಸ್ರಿ ಅದು ಬೇಗ. ಎಬ್ರಿ ಇವ್ರ ಜೊತೆ ಬಂದು ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಕ್ಯಾಮ್ರಾ ನೋಡಿದ್ರು ರಿವ್ಯೂ ಕೊಡು ಕಮಾನ್. ಇನ್ನೊಂದ್ಸತಿ ಬರಲ್ಲ ಕಣ್ರಿ ನಮ್ಮ ಜೊತೆ, ಓದೋದಲ್ಲಿ ಕ್ಯಾಮ್ರಾ ಹಿಡಿತಾರೆ ಇವರೊಂದು ಅಂತ. A few minutes later. ಫಿಲಮ್ ಆ್ಯಕ್ಟರ್ಸ್ ಹಿಂಗೆಲ್ಲ ಲೈಟೆಲ್ಲ ಹಾಕೊಂಡು ಶೂಟ್ ಮಾಡಲ್ಲೇನಪ್ಪ. ಕಮಾನ್ ಒಂದು ಸೌಂಡ್ ಬರ್ಬೇಕೀಗ. ಆಲ್ ದ ವೇ ಟು ಶಿವಮೊಗ್ಗ. ನಾವು ನೈಟ್ ಹೊತ್ತಿ ಡಿಸ್ಪ್ಲೇ ನೋಡಕ್ ಕ್ರೇಜಿ ಕಾಣತ್ತೆ ಗುರು. A few moments later. ನನಗಂತೂ ಗಾಡಿ ಸಖತ್ ಇಷ್ಟ ಆಯಿತು ಗುರು. ಲಿಟ್ರಲಿ ಒಂದು ಪ್ರಾಪರ್ ಮಷೀನ್ ಅಂತಾನೆ ಹೇಳ್ಬೋದು. ನಮ್ಮ 390 ಎಲ್ಲ ಸ್ವಲ್ಪ ಸ್ಟ್ರೆಸ್ ತಗೊಳುತ್ತೆ ಇಂಜಿನ್ ಹಿಂಗೆಲ್ಲ ಹೊಡಿತಾ ಇದ್ರೆ. ಬಟ್ ಪವರ್ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ. ನಾನು ಅದ್ರ ಬಗ್ಗೆ ಏನು ಕಂಪ್ಲೇಂಟ್ಸ್ ಮಾಡ್ತಾ ಇಲ್ಲ. ಬಟ್ ನಿಮಗೆ ಅಪ್ಪ ಏನು ಗುರು ರೋಡ್ ಇದು. ಬಟ್ ನಿಮಗೆ ಇಂಜಿನ್ ಮೇಲೆ ಫೀಲ್ ಆಗುತ್ತೆ ಗೊತ್ತಾ ಸ್ಟ್ರೆಸ್. ಆ ಸ್ಟ್ರೆಸ್ ನಿಮಗೆ ಈ 200cc ಚೂರು ಫೀಲ್ ಆಗ್ತಾ ಇಲ್ಲ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡ್ರಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.